ಸ್ವಾಮೀಜಿ ಬಂಧನದ ವೇಳೆ ಮಠದಲ್ಲಿ ಮಾರಕಾಸ್ತ್ರಗಳ ಪತ್ತೆಯಾಗಿದೆ ಅಂತೆ. ಶಭಾಷ್. ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಮೇಖಳಿ ಗ್ರಾಮ, ಬಾಗಲಕೋಟೆ ನಗರದ ಲಾಡ್ಜ್ ಒಂದರಲ್ಲಿ ಅತ್ಯಾಚಾರ ಆರೋಪ. ಯಾಕ್ರಿ ಕಾವಿ ಹಾಕೊಳ್ತೀರಾ? ಬಳಿಕ ಮಹಾಲಿಂಗಪುರ ಬಸ್ ನಿಲ್ದಾಣದಲ್ಲಿ ಬಿಟ್ಟು ಹೋಗಿದ್ದಂತೆ ಸ್ವಾಮಿ. ಅವನಿಗೆ ಯಾಕ್ರಿ ಸ್ವಾಮೀಜಿ ಅಂತ ಕರಿಬೇಕು? ಅವನಿಗೆ ಬೆಳಗಾವಿ ಮುಳ್ಳಿಗೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈಗ ಸ್ವಾಮೀಜಿಯನ್ನು ಬಂಧಿಸಿಬಿಟ್ಟು ಜೈಲಿಗೆ ಕಟ್ಟಿದ್ದಾರೆ. ಸ್ವಾಮೀಜಿ ಅಂತಲೇ ಕರಿಬಾರ್ದು ಅವನನ್ನು. ಅವ್ನು ನೋಡಿ ಒಳ್ಳೆ ರೌಡಿ ಥರ ಇದ್ದಾನ ಅವನು. ಅವನು ಸ್ವಾಮೀಜಿ ಅಂತ ಕರಿಬೇಕೆ ಅವನ್ನ? ಈ ಯಾವ ಕಾವಿ ಹಾಕಿದ ತಕ್ಷಣ ಇವೆಲ್ಲ ಸ್ವಾಮಿ ಆಗ್ತವೇನ್ರಿ ಅವು? ಕಳ್ಳು ವೇಷದಲ್ಲಿರುವಂಥವ್ರು. ನಿಜವಾಗಿ ಸ್ವಾಮಿಗಳಿಗೆ ಅವಮಾನ ಮಾಡ್ತಿರಲ್ಲ ನೀವೆಲ್ಲ. ಇವೆಲ್ಲ ಮಾರಕಾಸ್ತ್ರಗಳನ್ನ ಇಟ್ಕೊಂಡು ಕೂತಿರುವಂಥವ್ರು. ಅದು ಮೇಖಳಿ ರಾಮ ಮಂದಿರ ಲೋಕೇಶ್ವರ ಸ್ವಾಮೀಜಿ ಅಂತೆ. ಹೆಸರು ಮಾತ್ರ ಆಹಾ. ಇವರಿಗೆಲ್ಲ ಯಾರು ಆ ಏರಿಯಾದಲ್ಲಿ ಕೇಳಲ್ಲವಲ್ಲ, ನೀನು ಹೆಂಗಾದೆಯಪ್ಪ, ನಿನ್ನ ಹಿನ್ನೆಲೆ ಏನು ಅಂತ ಕೇಳಕ್ಕೆ ಕಲಿಬೇಕು. ನೀನು ಯಾವಾಗ ಕಾವಿ ತಗೊಟ್ಕೊಂಡೆ, ನೀನು ಯಾವಾಗ ಸನ್ಯಾಸಿ ದೀಕ್ಷೆ ತಗೊಂಡೆ, ನಿನ್ನ ಹಿನ್ನೆಲೆ ಏನು ಕೇಳಲ್ವಲ್ಲ. ಅವ್ನು ಬಂದು ಯಾರೋ ನಿಂತ್ಕೊಂಡು ಸ್ವಾಮೀಜಿ ಅಂತಂದ್ರೆ ಸಾಕು, ಓ ಅಂತ ಕಾಲಿಗೆ ಹೋಗಿ ಬೀಳ್ತಿರಲ್ಲ. ಅದ್ರ ಹಣೆ ಬರ ಇವೆಲ್ಲ. ಫಸ್ಟ್ ಕೇಳಿ, ನೀನು ಎಲ್ಲಿಂದ ಬಂದೆ, ನಿನ್ನ ಹಿನ್ನೆಲೆ ಏನು ಅಂತ ತಿಳ್ಕೊಳ್ಳಿ, ಆಮೇಲೆ ಕಾಲಿಗೆ ಬೀಳಿ. ಕಂಡ್ಕೊಂಡವ್ರಿಗೆಲ್ಲ ಕಾಲಿಗೆ ಬೀಳಬೇಡಿ. ಹಿಂಗೆ ಆಗೋದು. ಅವ್ನು ನೋಡಿ, ಅವ್ನು ಮುಖ ಆದರೂ ನೋಡಿ ಅವನು. ಆಹಾ.